ಅಡ್ಡ ಮತದಾನದ ವಿಚಾರದಲ್ಲಿ ಮುಜುಗರಕ್ಕೆ ಸಿಲುಕಿರುವಂತಹ ಬಿಜೆಪಿ ನಾಯಕರು ಸದ್ಯ ದೆಹಲಿಯಲ್ಲಿದ್ದಾರೆ. ಆರ್ ಅಶೋಕ್ ಮತ್ತು ವಿಜಯೇಂದ್ರ ದೆಹಲಿಯಲ್ಲಿದ್ದಾರೆ. ನಿತಿನ್ ನಬೀನ್ ಅವರನ್ನ ಭೇಟಿಯಾಗೋದಕ್ಕೆ ತೆರಳಿದ್ದಾರೆ. ಇವತ್ತು ಅಡ್ಡ ಮತದಾನಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ಗೆ ಇಬ್ಬರು ನಾಯಕರು ತಮ್ಮ ಬಳಿ ಇರುವಂತ ಮಾಹಿತಿಯನ್ನ ನೀಡೋದಕ್ಕಿದ್ದಾರೆ. 6ರಿಂದ 7 ಶಾಸಕರು ಅಡ್ಡ ಮತದಾನ ಮಾಡಿರಬಹುದು ಅನ್ನುವಂಥ ಶಂಕೆ ಇದೆ. ವಿಜಯೇಂದ್ರ ಇದ್ದಾರೆ, ಆರ್ ಅಶೋಕ್ ಇದ್ದಾರೆ, ಬಿಜೆಪಿಯ ರಾಜ್ಯ ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಇದ್ರೆ ಮತ್ತು ವಿಧಾನಸಭೆಯ ಮುಖ್ಯ ಸಚೇತಕ ಅಂದ್ರೆ ವಿಪ್ ಇಶ್ಯೂ ಮಾಡಿದವರು ದೊಡ್ಡನಗೌಡ ಪಾಟೀಲ್ ಇವರು ಕೂಡ ಬಿಜೆಪಿ ನಾಯಕರ ಜೊತೆಗಿದ್ದಾರೆ. ಒಟ್ಟು 4 ಮಂದಿ ನಾಯಕರು ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ ಅಡ್ಡ ಮತದಾನಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡೋದಕ್ಕಿದ್ದಾರೆ. ಮತ್ತೊಂದು ಕಡೆ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯು ಕೂಡ ತನ್ನ ಕೆಲಸ ಶುರು ಮಾಡಿದೆ. ಯಾರು ಅಡ್ಡ ಮತದಾನ ಮಾಡಿದ್ದಾರೋ ಅವರನ್ನ ಪತ್ತೆ ಹಚ್ಚೋ ವಿಚಾರಕ್ಕೆ ಸಂಬಂಧಿಸಿ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯನ್ನ ಹೈಕಮಾಂಡ್ಗೆ ಹೇಳ್ತೀವಿ. ಸತ್ಯಶೋಧನಾ ಸಮಿತಿಯ ವರದಿಯ ಬಳಿಕ ಪೂರ್ಣ ವರದಿಯನ್ನ ಕೊಡ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮಾತನಾಡಿದ್ದಾರೆ ದೆಹಲಿಯಲ್ಲಿ. ನಿತಿನ್ ನಬೀನ್ ಅವರನ್ನ ಭೇಟಿಯಾಗೋದಕ್ಕಿಂತ ಮುಂಚೆ ನಮ್ಮ ಬಳಿ ಇರುವಂತ ಪ್ರಾಥಮಿಕ ಮಾಹಿತಿಯನ್ನ ಇವತ್ತು ನಾವು ಕೊಡ್ತೀವಿ. ಸತ್ಯಶೋಧನಾ ಸಮಿತಿಯ ವರದಿ ಬಂದ ನಂತರ ಸಂಪೂರ್ಣ ವರದಿಯನ್ನ ಹೈಕಮಾಂಡ್ಗೆ ಕೊಡಲಾಗುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಮೊನ್ನೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆ ನಮ್ಮ ಕೆಲವು ಶಾಸಕರು ಮಾಡಿರುವಂಥ ಅಡ್ಡ ಮತದಾನ ಅಥವಾ ವಿಪ್ ಉಲ್ಲಂಘನೆ ಆಗಿರುವಂಥದ್ದು, ಇದ್ರ ಬಗ್ಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ವರದಿಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ ಜಿ ಅವರಿಗೆ ನಾನು, ಮಾನ್ಯ ಆರ್ ಅಶೋಕ್ರವರು ಮತ್ತು ನಮ್ಮ ಎಲೆಕ್ಷನ್ ಏಜೆಂಟ್ರಾಗಿದ್ದಂಥ ಜವಾಬ್ದಾರಿ ಹೊತ್ತಂಥ ರವಿಕುಮಾರ್ ಅವರು ಹಾಗೆ ನವೀನ್ ಅವರು ಕೂಡ ಬಂದಿದ್ದಾರೆ. ನಾವೆಲ್ಲರೂ ಸಹ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ವರದಿಯನ್ನು ನೀಡ್ತೇವೆ. ಮೊದಲ ಹಂತದಲ್ಲಿ ಏನೇನು ಆಗಿದೆ ಅನ್ನುವ ವರದಿಯನ್ನು ಮಾತ್ರ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ನೀಡ್ತಾ ಇದ್ದೇವೆ. ತಮಗೆ ತಿಳಿದಿರೋ ಹಾಗೆ CT ರವಿ ಅವರು ನಮ್ಮ ಹಿರಿಯ ಮುಖಂಡರೇನಿದ್ದಾರೆ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇವೆ. ಅವರು ಕೂಡ ಎಲ್ಲ ವಿಚಾರಗಳನ್ನು ಪರಿಶೀಲಿಸಿ ನಮಗೆ ವರದಿಯನ್ನು ನೀಡ್ತಾರೆ. ತದನಂತರ ಅದನ್ನು ಕೂಡ ನಾವು ರಾಷ್ಟ್ರೀಯ ಅಧ್ಯಕ್ಷನ ಕೊಡ್ತೇವೆ. ಚುನಾವಣೆ ಆದ ಮರುದಿನ ನಾನೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ದೂರವಾಣಿ ಕರೆ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.